ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಬೇಸಿಗೆಯಾದ ರಜಾ ಹತ್ರ ಬರ್ತಾ ಇದೆ. ಮಕ್ಕಳೆಲ್ಲ ಎಕ್ಸಾಮ್ ಮುಗಿಸ್ಕೊಂಡು ಮನೆಯಲ್ಲೇ ಇರ್ತಾರೆ. ಪ್ರತಿದಿನ ಅಮ್ಮಂದಿರಿಗೆ ಮಕ್ಳಿಗೆ ಏನು ತಿಂಡಿ ಕೊಡೋದು ಅಂತ ತಲೆ ಬಿಸಿ ಆಗುತ್ತೆ. ಖಂಡಿತ ತಲೆ ಬಿಸಿ ಮಾಡ್ಕೊಳ್ಳೋಂಗೆಲ್ಲ ಈ ರೀತಿ ಒಳ್ಳೊಳ್ಳೆ ರೆಸಿಪಿಗಳನ್ನ ಮನೆಯಲ್ಲೇ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡಿ. ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಅವ್ರ ಆರೋಗ್ಯನೂ ಚೆನ್ನಾಗಿರುತ್ತೆ. ಇವತ್ತಿನ ರೆಸಿಪಿ ಬಂದು ಬೆಣ್ಣೆ ಮುರುಕು. ಅದ್ಭುತ ರುಚಿಯ ಬೆಣ್ಣೆ ಮುರುಕನ್ನ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ, ಅದಕ್ಕೆ ಯಾವ್ಯಾವ ಪದಾರ್ಥಗಳನ್ನ ಬೇಕು ಅಂತ ನೋಡ್ತಾ ಬನ್ನಿ. ಅದೇ ರೀತಿಯಾಗಿ ನೀವು ಮಾಡಿ ನಿಮ್ಮ ಮಕ್ಕಳೆಲ್ಲರೂ ಮನೆಯವರೆಲ್ಲರೂ ಇಷ್ಟಪಟ್ಟು ತಿಂತೀರಾ. ನಿಮ್ಮೆಲ್ರಿಗೂ ಈ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡ್ತಾ ಇದ್ದೀರಲ್ಲ, ಬೆಣ್ಣೆ ಮುರುಕು ಮಾಡೋದಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ 1 ಗ್ಲಾಸಷ್ಟು ಅಕ್ಕಿ ಹಿಟ್ಟು. ನಾವು ಯಾವ ಗ್ಲಾಸಲ್ಲಿ ಅಕ್ಕಿ ಹಿಟ್ಟು ತೊಗೋತೀವೋ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಹುರಿಗಡಲೆ, ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಹಸಿಮೆಣಸಿನ ಪುಡಿ, ಚಿಲ್ಲಿ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು, ಜೊತೆಗೆ 4ರಿಂದ 5 ಸ್ಪೂನ್ ಬೆಣ್ಣೆ. ಇದನ್ನು ಈ ಬೆಣ್ಣೆಯನ್ನು ಕಾಯಿಸ್ಬಿಟ್ಟು ಹಾಕ್ಕೋಬೇಕಾಗುತ್ತೆ. ಜೊತೆಗೆ ಸ್ವಲ್ಪ ಅರ್ಧ ಸ್ಪೂನಷ್ಟು ಹಿಂಗು. ಇಷ್ಟು ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಬೆಣ್ಣೆ ಮುರುಕು ಬೇಕರಿ ಸ್ಟೈಲಲ್ಲಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ, ಮೊದಲಿಗೆ ಏನು ಮಾಡಬೇಕಪ್ಪ ಅಂದರೆ, ಜಾರಲ್ಲಿ ಹಾಕಿ ಈ ಕಡಲೆ ಪಪ್ಪನ್ನ ನೈಸ್ ಪೌಡರ್ ಮಾಡ್ಕೊಂಡು ಬಂದು ಆಮೇಲೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ನೋಡಿ, ನಾನು ತೊಗೊಂಡಿರೋಂಥ ಹುರಿಗಡಲೆನ ನೀಟಾಗಿ ನೈಸ್ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ನೈಸಾಗಿರಬೇಕು. ನೀವು ಅಕಸ್ಮಾತು ನೈಸ್ ಇಲ್ಲ ಅಂದರೆ ಒಂದು ಸರಿ ಜರಡಿಗೆ ಹಾಕ್ಕೋಬೋದು. ನಾನು ತುಂಬ ನೈಸಾಗೆ ಮಾಡಿದ್ದೀನಿ, ಜರಡಿಗೆ ಹಾಕೋ ಅಗತ್ಯ ಏನಿಲ್ಲ. ಸೊ ಇದನ್ನು ನಾನು ಮಿಕ್ಸಿಂಗ್ ಬೌಲಲ್ಲಿ ಸೇರಿಸ್ತಾ ಇದ್ದೀನಿ. ಜೊತೆಗೆ ನಾವು ತೊಗೊಂಡಿರೋ ಪದಾರ್ಥಗಳನ್ನೆಲ್ಲ ಒಂದೊಂದೇ ಮಿಕ್ಸಿಂಗ್ ಬೌಲಲ್ಲಿ ಹಾಕ್ತಾ ಹೋಗೋಣ. ನೋಡಿ, 1 ಗ್ಲಾಸಷ್ಟು ಅಕ್ಕಿ ಹಿಟ್ಟು, ಅರ್ಧ ಗ್ಲಾಸಷ್ಟು ಕಡಲೆ ಹಿಟ್ಟು, ಜೊತೆಗೆ 1 ಟೀ ಸ್ಪೂನಷ್ಟು ಬಿಳಿ ಎಳ್ಳು, ಜೀರಿಗೆ ಮತ್ತು ನಿಮ್ಮ ಖಾರಕ್ಕೆ ಅನುಗುಣವಾಗಿ, ನೀವು ಖಾರ ಜಾಸ್ತಿ ತಿನ್ನೋದಾದರೆ ಬೇಕಾದರೆ ಇನ್ನೂ ಸ್ವಲ್ಪ ಸೇರಿಸ್ಕೊಳ್ಬೋದು. ನಾನು 1 ಸ್ಪೂನಷ್ಟು ಹಸಿಮೆಣಸಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಹಿಂಗನ್ನು ಸಹ ಸೇರಿಸ್ತಾ ಇದ್ದೀನಿ. ಇಷ್ಟನ್ನೆಲ್ಲ ಒಟ್ಟಿಗೆ ಸೇರಿಸ್ಬಿಟ್ಟು ನಾವು ಇದನ್ನು ನೀಟಾಗಿ ಒಂದು ಸರಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲಿಂದ ಬೆಣ್ಣೆಯನ್ನು ನಾವು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹಾಕಬೇಕಾಗುತ್ತೆ. ಆಗ ಬಿಸಿ ಮಾಡಿ ಬಿಸಿದಾಕಿ ಈ ಹಿಟ್ಟನ್ನ ನೀರಾಗಿ ಕಲಿಸ್ಕೊಳ್ಳೋದು. ಅದಕ್ಕಿಂತ ಮುಂಚೆ ಒಂದು ಸರಿ ನಾನು ಇದನ್ನೆಲ್ಲ ಡ್ರೈ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ರೀತಿ ನೀಟಾಗಿ ಎಲ್ಲವನ್ನು ಒಂದು ಮಿಕ್ಸ್ ಕೊಡಿ. ಈಗ ಇದಕ್ಕೆ ಸ್ವಲ್ಪ ಬೆಣ್ಣೆಯನ್ನು ಕಾಯಿಸ್ಬಿಟ್ಟು ಹಾಕೋಣ. ನೋಡಿ, ನಾನೀಗ ಸ್ಟವ್ ಹಚ್ಚಿ ಬೌಲ್ನಿಟ್ಟಿದ್ದೀನಿ. ಈಗ ಈ ಬೆಣ್ಣೆಯನ್ನು ಸ್ವಲ್ಪ ತೆಳುವು ಮಾಡ್ಕೊಳ್ಳೋಣ. ಸ್ವಲ್ಪ ಕಾಯಿಸ್ಕೊಂಡು ಆಮೇಲಿಂದ ಅದನ್ನು ಈ ಹಿಟ್ಟೊಳಗಡೆ ಸೇರಿಸ್ಕೊಳ್ಳೋಣ. ಸ್ವಲ್ಪ ಎಲ್ಲ ಮೆಲ್ಟ್ ಆಗಲಿ. ಇದೆಲ್ಲ ತೆಳುವಾದ್ಮೇಲೆ ಸೇರಿಸ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಬೆಣ್ಣೆ ಎಲ್ಲ ನೀಟಾಗಿ ಕರಗಿದೆ. ಈಗ ಇದನ್ನು ನಾವು ಚೆನ್ನಾಗಿ ಈ ರೀತಿ ಬಿಸಿ ಆದಮೇಲೆ ತುಂಬ ಬಿಸಿ ಇರೋ ಅಂತಹ ಬೆಣ್ಣೆಯನ್ನು ನಾವು ಸೇರಿಸ್ಕೋಬೇಕಾಗುತ್ತೆ. ಈಗ ನಾನು ಫ್ಲೇಮ್ನ ಆಫ್ ಮಾಡ್ಕೊತೀನಿ. ಈ ಬೆಣ್ಣೆಯನ್ನು ಹಿಟ್ಟೊಳಗಡೆ ಸೇರಿಸ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಬೆಣ್ಣೆ ಹಾಕಿದ್ರೆ ಈ ಥರ ಉಪ್ಪು ಥರ ಬರಬೇಕು. ಆಗ ಚೆನ್ನಾಗಿ ಇದು ಹಿಟ್ಟು ಸಾಫ್ಟಾಗಿ ಬರೋದಕ್ಕೆ ಯೂಸ್ ಆಗುತ್ತೆ, ಸಾಫ್ಟಾಗಿ ಬರುತ್ತೆ. ಬೆಣ್ಣೆ ಬಿಸಿ ಇರೋದ್ರಿಂದ ಸ್ಪೂನ್ ಸಹಾಯದಿಂದ ಮೊದಲು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲಿಂದ ಕೈ ಇಟ್ಟು ಕಲಿಸ್ಕೊಳ್ಳೋಣ. ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಮೊದಲು. ನೋಡಿ, ಈಗ ಬಿಸಿ ಕಡಿಮೆ ಆಗಿದೆ. ಈಗ ಕೈಯಿಂದನೇ ಈ ರೀತಿ ನೀಟಾಗಿ ಎಲ್ಲವನ್ನು ಒಳ್ಳೆಯದೊಂದು ಮಿಕ್ಸ್ ಕೊಡೋಣ. ಬೆಣ್ಣೆ ಮತ್ತು ನಾವು ಹಾಕಿರೋ ಉಪ್ಪು, ಜೀರಿಗೆ ಎಲ್ಲ ಕಡೆಗೂ ನೀಟಾಗಿ ಅಂಟುತ್ತೆ. ಈ ರೀತಿ ನೀಟಾಗಿ ಒಂದು ಒಳ್ಳೆಯದೊಂದು ಮಿಕ್ಸ್ ಕೊಡಿ. ಆಮೇಲಿಂದ ನಾವು ಇದಕ್ಕೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನೋಡಿ, ಮಿಕ್ಸ್ ಮಾಡಿದ ಮೇಲೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ನಾವು ಯಾವ ರೀತಿ ನೋಡ್ಕೊಳ್ಳೋದಪ್ಪ ಅಂದರೆ, ನೋಡಿ ಈ ರೀತಿಯಾಗಿ ಅಂದರೆ ಈ ಥರ ಉಂಡೆ ಬರಬೇಕು. ಆವಾಗ
ಈ ನಾವು ಹಾಕಿರೋ ಅಕ್ಕಿ ಹಿಟ್ಟಿಗೆ ಈ ಬೆಣ್ಣೆ ಸಾಕಾಗಿದೆ ಅಂತ ಅರ್ಥ. ಆವಾಗ ನಮಗೆ ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿ, ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಉಂಡೆ ಬಂತು ಅಂದರೆ ನಾವು ಹಾಕಿರೋ ಎಣ್ಣೆ ಅಥವಾ ತುಪ್ಪ ಸಾಕಾಗಿದೆ ಅಂತ. ಈ ಟೈಮಲ್ಲಿ ನಾವೆಲ್ಲ ಮಿಕ್ಸ್ ಆದಮೇಲೆ ಏನು ಮಾಡಬೇಕಪ್ಪ ಅಂದರೆ ಸ್ವಲ್ಪನೇ ನೀರು ಹಾಕ್ತಾ ಚಪಾತಿ ಹಿಟ್ಟಿನ ಹದದಲ್ಲಿ ನಾವು ಕಲಿಸ್ಕೋಬೇಕಾಗುತ್ತೆ. ಒಮ್ಮೆಲೆ ನೀರು ಹಾಕಬೇಡಿ, ತೆಳುವಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ನೀರು ನೋಡ್ತಾ ಮಿಕ್ಸ್ ಮಾಡ್ತಾ ಬನ್ನಿ. ನೋಡ್ತಾ ಇದ್ದೀರಲ್ಲ, ಈ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟೇ ನೀರು ಹಿಡಿಯುತ್ತೆ. ಈಗ ಆಲ್ಮೋಸ್ಟ್ ನೀರು ಸಾಕಾಗಿದೆ. ಈಗ ಇನ್ನೊಂದೆರಡು ರೌಂಡ್ ಇದನ್ನು ನೀಟಾಗಿ ಮಿದ್ಕೊಳ್ಳೋಣ. ಈ ರೀತಿ ನಾವು ಎಷ್ಟು ಚೆನ್ನಾಗಿ ಮಿದಿತೀವೋ ನಮಗೆ ಚಕ್ಲಿ ಮುರುಕು ಅಷ್ಟು ಚೆನ್ನಾಗಿ ಬರುತ್ತೆ. ಯಾಕೆಂದರೆ ಮಿದ್ದಿಲ್ಲ ಅಂದರೆ ಮಧ್ಯದಲ್ಲಿ ನಾವು ಒತ್ತಬೇಕಾದ್ರೆ ಕಟ್ಟಾಗ್ಬಿಡುತ್ತೆ. ಅದಕ್ಕೋಸ್ಕರ ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ತುಂಬ ಗಟ್ಟಿಯಾಗಿ ಕಲಿಸಿದ್ರೂ ಕಟ್ಟಾಗುತ್ತೆ, ತುಂಬ ಮೆತ್ತವಾಗಿದ್ರೂ ಎಣ್ಣೆ ಕುಡಿಯುತ್ತೆ. ಅದಕ್ಕೋಸ್ಕರ ಕರೆಕ್ಟ್ ಹದದಲ್ಲಿ ನಾವು ಇದನ್ನು ಕಲಿಸ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಈ ಹದದಲ್ಲಿದ್ದರೆ ಕರೆಕ್ಟಾಗಿದೆ. ಚಪಾತಿ ಹಿಟ್ಟಿನ ಹದದಲ್ಲಿದೆ ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ಈಗ ಇದಕ್ಕೆ ಚೆನ್ನಾಗಿ ಮಿದ್ಕೊಳ್ಳೋಣ. ಈ ರೀತಿ ಟೈಟಾಗಿ ಮಿದಿರಿ. ನೋಡ್ತಾ ಇದ್ದೀರಲ್ಲ, ನೀಟಾಗಿ ಮಿದ್ದಿದ್ದೀನಿ. ಈ ಹದದಲ್ಲಿದ್ದರೆ ಸಾಕು. ತುಂಬ ಸಾಫ್ಟಾಗಿದೆ, ಗಟ್ಟಿನೂ ಇಲ್ಲ, ಮೆದುವೂ ಇಲ್ಲ. ಈಗ ನಾವು ಯಾವ ರೀತಿಯಾಗಿ ಚಕ್ಲಿಯನ್ನು ಒತ್ತೋದು ಅಂತ ತೋರಿಸ್ತೀನಿ ನೋಡಿ. ಸ್ಟವ್ ಹಚ್ಬಿಟ್ಟು ಬಾಣಲಿನಲ್ಲಿ ಎಣ್ಣೆ ಬಿಸಿಗಿಟ್ಟಿದ್ದೀನಿ. ಈ ಒಂದು ಟೈಮಲ್ಲಿ ನಾವು ಚಕ್ಲಿ ಒಳ್ಳೆ ರೆಡಿ ಮಾಡ್ಕೊಳ್ಳೋದು. ಈ ರೀತಿ ಎಣ್ಣೆನ ಎಲ್ಲದಕ್ಕೂ ಒಂದು ರೌಂಡ್ ಹಚ್ಚಬೇಕು. ಯಾಕೆಂದರೆ ಚಕ್ಲಿ ಒತ್ತಬೇಕಾದ್ರೆ ಎಲ್ಲೂ ಅಂಟ್ಕೊಳ್ಬಾರ್ದು ಹಿಟ್ಟು. ನೋಡಿರಿ, ಇದ್ರೊಳಗಡೆ ಎಲ್ಲ ನೀಟಾಗಿ ಎಣ್ಣೆನ ಸ್ಪ್ರೆಡ್ ಮಾಡಿ. ಆಮೇಲೆ ಇದರಲ್ಲಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪನೇ ಒತ್ಕೊಂಡು ಹೋಗೋಣ. ನೋಡಿ, ಪ್ರತಿಯೊಂದಕ್ಕೂ ನಾವು ಎಣ್ಣೆಯನ್ನು ಅಪ್ಲೈ ಮಾಡಬೇಕಾಗುತ್ತೆ. ಈ ರೀತಿ ಎಣ್ಣೆನೆಲ್ಲ ಕಡೆ ಹಚ್ಚಿದ್ರೆ ಹಿಟ್ಟು ಎಲ್ಲೂ ಅಂಟಲ್ಲ, ನೀಟಾಗಿ ಬರುತ್ತೆ ನಮಗೆ. ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಎಲ್ಲ ಕಡೆ. ಈಗೇನು ಮಾಡಬೇಕಪ್ಪ ಅಂತಂದರೆ ನಾವು ತೊಗೊಂಡಿರೋಂಥ ಹಿಟ್ಟನ್ನು ಈ ಚಕ್ಲಿ ಒಳಗಳಲ್ಲಿ ತುಂಬಿಸ್ತಾ ಹೋಗೋಣ. ನೋಡಿ, ಅದೆಷ್ಟು ಹಿಡಿಯುತ್ತೋ ಆ ರೀತಿ ಉಂಡೆ ಮಾಡಿ ಇದ್ರೊಳಗಡೆ ಇಡಿ. ಸಾಕಾಗುತ್ತೆ. ಇಷ್ಟಿಟ್ಟು ಇದ್ರ ಮೇಲೆ ಕ್ಯಾಪ್ ಹಾಕೋಣ. ನೋಡಿ, ಈಗ ಎಣ್ಣೆ ಕಾಯ್ದಿದೆ. ನಿಧಾನವಾಗಿ ನಾವು ಮುರುಕುಗಳನ್ನ ಇದರಲ್ಲಿ ಒತ್ತುತ್ತಾ ಹೋಗೋಣ. ನೋಡಿ, ಈ ರೀತಿ ಡೈರೆಕ್ಟ್ ಬಾಂಡೆ ಒಳಗಡೆನೆ ನಾವು ಒತ್ಬೋದು. ಈ ಥರ ರೌಂಡ್ ಆಗಿ ತಿರ್ಗಿಸ್ಕೊಂತ ನೀಟಾಗಿ ಬಾಣಲಿ ಎಷ್ಟು ಹಿಡಿಯುತ್ತೋ ಅಷ್ಟು ಒತ್ತಿ. ಈಗ 1 ನಿಮಿಷಗಳ ಕಾಲ ಇದನ್ನು ಟಚ್ ಮಾಡಬಾರ್ದು, ಮುರಿದೋಗುತ್ತೆ. 1 ನಿಮಿಷ ಇದು ಸ್ಲೋ ಫ್ಲೇಮ್ನ ಕಡಿಮೆನೇ ಮಾಡಿ ಸ್ವಲ್ಪ ಒಂದು ಸೈಡ್ ಬೇಯಲಿ, ಆಮೇಲಿಂದ ತಿರುವಾಕೋಣ. ಈಗ ನೋಡಿ, ಒಂದು ಕಡೆ ಬೆಂದಿರುತ್ತೆ. ಈಗ ನಿಧಾನವಾಗಿ ಈ ರೀತಿಯಾಗಿ ಇದನ್ನು ತಿರುಗಿಸೋಣ. ಈಗ ಈ ಸೈಡನ್ನು ಬೇಯಲಿ. ಸ್ವಲ್ಪ ಈಗ ಫ್ಲೇಮ್ನ ಹೆಚ್ಚು ಮಾಡ್ಕೊಳ್ಳಿ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಫುಲ್ಲು ನಾವು ಇದರಲ್ಲೇ ಜಾಸ್ತಿ ಬೇಯೋವರೆಗೂ ಬಿಟ್ಬಿಟ್ರೆ ಈಚೆ ಬಂದಮೇಲೆ ಬಿಸಿಗೆ ಮತ್ತು ತುಂಬ ರೋಸ್ಟ್ ಆಗಿಬಿಡುತ್ತೆ. ಈ ಥರ ಗೋಲ್ಡನ್ ಬ್ರೌನ್ ಬಂದರೆ ಸಾಕಾಗುತ್ತೆ. ಇಷ್ಟ ಆದರೆ ನಾವು ಇದನ್ನು ಎತ್ಕೊಳ್ಬೋದು. ಈ ರೀತಿ ಸ್ಪೂನ್ ಸಹಾಯದಿಂದ ಎತ್ಕೊಳ್ಳಿ. ಚೆನ್ನಾಗಿ ಎಣ್ಣೆ ಎಲ್ಲ ಸೋಸಿ ತಗೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಈ ಕಲರಲ್ಲಿ ಕರೆಕ್ಟ್ ಕಲರ್ ಬಂದಿದೆ. ಈಗ ಇದನ್ನು ತೆಗಿಯೋಣ. ಈಗ ನೋಡಿ, ಮತ್ತು ಅದೇ ರೀತಿ ಎಣ್ಣೆ ಕಾಯ್ದಿರುತ್ತಲ್ವ, ಬೇಗ ಒತ್ಕೊತಾ ಬನ್ನಿ. ಈ ರೀತಿ ಬಾಣಲಿ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ರೌಂಡ್ ಶೇಪಾಗಿ ಒತ್ತಿ. ಇದು ಅಷ್ಟೇ
1 ನಿಮಿಷ ಬಿಡೋಣ, ಆಮೇಲಿಂದ ನಾವು ತಿರುವಾಕೋಣ. ನೋಡಿ ಈಗ ಬೇಯ್ತಾ ಇದೆ. ಈಗ ನಾವು ಇದನ್ನು ತಿರುವಾಕೋಣ. ಈ ಥರ ನಿಧಾನವಾಗಿ ಸ್ಪೂನ್ ಸಹಾಯದಿಂದ ಈ ರೀತಿ ಇನ್ನೊಂದು ಸೈಡ್ ಬೇಯೋದಕ್ಕೆ ತಿರುವಾಕೊಡೋಣ. ಈಗ ಈ ಸೈಡು 1-2 ನಿಮಿಷ ಬೇಯಲಿ, ಆಮೇಲಿಂದ ತಗೊಳ್ಳೋಣ. ನೋಡಿ ಇದು ಕರೆಕ್ಟಾಗಿ ಬೆಂದಿದೆ. ಈಗ ಇದನ್ನು ಸಹ ನಿಧಾನವಾಗಿ ತಗೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಈ ಕಲರ್ ಇದ್ದರೆ ಸಾಕು. ಆಮೇಲಿದು ಈ ಬಿಸಿಗೆ ಮತ್ತಷ್ಟು ಕಲರ್ ಬರುತ್ತೆ. ಇಷ್ಟನ್ನು ಈಗ ತೆಗೆದು ಮತ್ತೊಮ್ಮೆ ಹಾಕೋಣ. ನೋಡ್ತಾ ಇದ್ದೀರಲ್ಲ, ಎಷ್ಟು ಅದ್ಭುತವಾದಂತಹ ಬೆಣ್ಣೆ ಮುರುಕು ರೆಡಿಯಾಗಿದೆ. ನಿಜಕ್ಕೂ ನೀವು ಇದೇ ರೀತಿ ಮಾಡಿ, ಇದ್ರ ಟೇಸ್ಟ್ ಬಂದು ನೆಕ್ಸ್ಟ್ ಲೆವೆಲಲ್ಲಿದೆ. ಸೊ ತಪ್ಪದೆ ಇದೇ ರೀತಿಯಾಗಿ ನಾನು ಯಾವ ರೀತಿಯಾಗಿ ಹೇಳ್ಕೊಟ್ನೋ ಅದೇ ರೀತಿ, ಅಂದರೆ ಇಷ್ಟು ರುಚಿಯಾಗಿ ಬರಬೇಕು ಅಂದರೆ ನಾನು ಯಾವ ಪ್ರಮಾಣದಲ್ಲಿ ಹಾಕಿದ್ನೋ ನೀವು ಅದೇ ಪ್ರಮಾಣದಲ್ಲಿ ಹಾಕಿ ಮಾಡಿ. ಖಂಡಿತ ತುಂಬ ಅದ್ಭುತವಾಗಿ ಬರುತ್ತೆ. ನಿಮ್ಮೆಲ್ಲರೂ ಇಷ್ಟಪಡ್ತೀರಾ. ಜೊತೆಗೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಈ ರೆಸಿಪಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.